ರಾಯಬಾಗ ತಾಲೂಕಿನ ಕೇಮಲಾಪುರ ಗ್ರಾಮದಲ್ಲಿ 5 ದಿನಗಳಿಂದ ಅದ್ದೂರಿಯಾಗಿ ನಡೆದ ಪಂಚಕಲ್ಯಾಣ ಮಹೋತ್ಸವಕ್ಕೆ ಧರ್ಮಧ್ವಜ ವಿಸರ್ಜಿಸುವ ಮೂಲಕ ಅದ್ದೂರಿಯಾಗಿ ತೆರೆಬಿದ್ದಿದೆ. 5ನೇ ದಿನದ ಪಂಚಕಲ್ಯಾಣ ಪ್ರತಿಷ್ಠಾನ ಮಹೋತ್ಸವ ಕಾರ್ಯಕ್ರಮದಲ್ಲಿ 140 ಮಕ್ಕಳ ಮುಂಜಿ ಬಂಧನ ಮಾಡಿಕೊಂಡು ಮಕ್ಕಳಿಂದ ಭಿಕ್ಷಾಟನೆ ಕಾರ್ಯಕ್ರಮ ಮತ್ತು ಮೋಕ್ಷ ಕಲ್ಯಾಣ ಕಾರ್ಯಕ್ರಮ, ನಿರ್ವಹಣಾ ಕಲ್ಯಾಣ ಹಾಗೂ ಡಾಕ್ಟರ್ ಬಾಲಾ ಆರ್ಚ 108 ಸಿದ್ಧಸೇನಾ ಮಹಾರಾಜರ ಪಾದಪೂಜಿಕೆ ಮತ್ತು 5 ದಿನಗಳ ಪರ್ಯಂತ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ ಶ್ರಾವಕಿಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಧನಸಹಾಯ ಮಾಡಿದ ದಾನಿಗಳಿಗೆ ಸ್ವಾಮೀಜಿಯವರಿಂದ ಸತ್ಕಾರ ನೆರವೇರಿತು. ಮಂಟಪದ ಮುಂದೆ ಜೈನ ಧರ್ಮದ ಗುರುಗಳಿಂದ ಜೈನ ಧರ್ಮದ ಧ್ವಜ ವಿಸರ್ಜನೆ ಮಾಡುವ ಮೂಲಕ 5 ದಿನಗಳಿಂದ ನಡೆದ ಪಂಚಕಲ್ಯಾಣ ಪ್ರತಿಷ್ಠಾನ ಮಹೋತ್ಸವಕ್ಕೆ ಅದ್ದೂರಿ ತೆರೆಬಿದ್ದಿತು. ಶಶಿಧರ ಕೋಗಟ, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ओम नमो रते भगवते श्रीमती प्रक्षांती तीजे माता श्री शांति माता श्री समूह माता शांति कर सब पकाचे सब विघ्ननाशम सर्व रोगक्षणे सर्व परविघ्न सर्व कामनाशम ओम राम ह्रीं ह्रूं राशियवसा समस्त निरंतर सकादे समाचार शांति गुरु गुरु प्रतिवर्षम सर्व विघ्ननाशम सर्व रोगक्षणे अपवित्र सर्व कामनाशम ओम राम ह्रीं ह्रूं राशियवसा सर्व शांति गुरु ओम नमो स्वयं दत्तिकाय नाम देश अतर ಸಿದ್ಧಗಳು ಆರ್ಯನ್ ನಮನ್ ನಕ್ಷ ಋತುಕ್ ಶ್ರೇಯಸ್ ಋತುಕ್ ಎಲ್ಲ ಮಕ್ಕಳ ಹೆಸರನ್ನು ಹೇಳಬೇಕು. 5 ದಿನದೊಳಗೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ, ಗರ್ಭ ಕಲ್ಯಾಣಿಕ, ಜನ್ಮ ಕಲ್ಯಾಣಿಕ, ದೀಕ್ಷಾ ಕಲ್ಯಾಣಿಕ, ಕೇವಲಜ್ಞಾನ ಕಲ್ಯಾಣಿಕ, ಮೋಕ್ಷ ಕಲ್ಯಾಣಿಕ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಪಂಚಕಲ್ಯಾಣ ಒಂದು ಕಲ್ಲಿನಿಂದ ಒಂದು ಪರಮಾತ್ಮ ಆಗುವಂಥ ಕಲಾ ಈ ಪಂಚಕಲ್ಯಾಣಾಗಿದೆ. ಈ ಪಂಚಕಲ್ಯಾಣದೊಳಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ, ಅನೇಕ ಸೇವಾ ಭಾವ ಈ ಪಂಚಕಲ್ಯಾಣಾಗಿದೆ. ಅದಕ್ಕಾಗಿ ಈ ಪಂಚಕಲ್ಯಾಣದಾಗ ಅನೇಕ ಗ್ರಾಮದಿಂದ ಎಲ್ಲ ಶ್ರಾವಕರು ಬಂದು ಇಲ್ಲಿ ಸೇವಾ ಮಾಡಿದ್ದಾರೆ. ಈ ಪಂಚಕಲ್ಯಾಣದಿಂದ ವಿಶ್ವ ಶಾಂತಿ, ದೇಶ ಶಾಂತಿ, ರಾಜ ಶಾಂತಿ, ಆತ್ಮ ಶಾಂತಿ ಅಭಿವೃದ್ಧಿ ಮಾಡಿದ್ದಾರೆ. ಈ ಪಂಚಕಲ್ಯಾಣ ಅನೇಕ ಅತಿಥಿಗಳು ಲಕ್ಷ್ಮಣ ಸೋದರಿ ಇರಲಿ, ಪ್ರಿಯಾಂಕಾ ಜಾರಕಿಹೊಳಿ, ಮಹೇಶ್ ತಮ್ಮಣ್ಣವರಿರಲಿ, ಪಿ ರಾಜಯವರಿರಲಿ, ಹಿಂಗೆ ಅನೇಕ ಅತಿಥಿಗಳು, ಉತ್ತಮ್ ಪಾಟೀಲ್ ಇರಲಿ, ಅನೇಕ ಅತಿಥಿಗಳು ಬಂದು ಈ ಪಂಚಕಲ್ಯಾಣ ಸಾಧನೆ ಸಂಪನ್ನ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಎಲ್ಲ ಕೆಮಲಾಪುರ ಗ್ರಾಮದ ಗುರು ಹಿರಿಯರಲ್ಲಿ ಎಲ್ಲರೂ ಸೇವಾ ಮಾಡಿದ್ದಾರೆ ಚೆನ್ನಾಗಿ. ಅದಕ್ಕಾಗಿ ಎಲ್ಲ ಊರಿನ ಹಿರಿಯರು ಮಾಡಿದರು. ಈ ಪಂಚಕಲ್ಯಾಣಕ್ಕೆ ನಾ ಭೂತೋ ನ ವಿಶ್ಯತಿ ಅನ್ನೋಂಥ ಪಂಚಕಲ್ಯಾಣಕ್ಕೆ ಮಾತ್ರ 25 ಮನೆ ಇದ್ದು ಕೂಡ ಐತಿಹಾಸಿಕ ಪಂಚಕಲ್ಯಾಣ ಮಾಡಿದರು. ಅದಕ್ಕಾಗಿ ಎಲ್ಲರಿಗೆ ಈ ಪಂಚಕಲ್ಯಾಣ ಮಾಡಿದಂಥ ಎಲ್ಲರಿಗೆ ಆಶೀರ್ವಾದ. ಹಿಂಗೆ ಧರ್ಮ ಕಾರ್ಯ ಮಾಡ್ಕೊಂತವ್ರಿ, ದೇಶ ಸೇವಾ ಮಾಡ್ಕೊಂತವ್ರಿ, ರಾಜ್ಯ ಸೇವಾ ಮಾಡಿರಿ, ಪ್ರತಿಯೊಂದು ಜನದ ಸೇವಾ ಮಾಡಿ ಅಂತ ಇದೇ ಆಶೀರ್ವಾದ. ಈಗಿನ ಯುವ ಪೀಳಿಗೆಯೊಳಗೆ ವ್ಯಸನದಿಂದ ಮುಕ್ತ ಆಗಬೇಕು, ಶರಾಬ ಗುಟ್ಕಾ ಜರದಿಂದ ಮುಕ್ತ ಆಗಬೇಕು, ದೇಶ ಪ್ರೇಮ ಆಗಬೇಕು, ರಾಜ್ಯ ಪ್ರೇಮ ಇರಬೇಕು, ದೇಶಭಕ್ತಿ ಉಳಿಬೇಕು, ಧರ್ಮ ಸೇವಾ ಮಾಡಬೇಕು, ಧರ್ಮ ಅನ್ನೋಂಥವ್ರು ಮೈತ್ರಿ ಭಾವನೆ ಇರಬೇಕು, ಎಲ್ಲರ ಕರುಣಾ ಭಾವನೆ ಇರಬೇಕು. ನಾನು ಜೈನ ಧರ್ಮದೊಳಗೆ ಬದುಕು ಮತ್ತು ಬದುಕಲು ಬಿಡು ಅಂತ ಹೇಳಿದಾರು. ತಾನೂ ಬದುಕಬೇಕು, ಮತ್ತೊಮ್ಮೆ ಬದುಕಲು ಬಿಡಬೇಕು, ಪ್ರಾಣಿ ಮ್ಯಾಗ ದಯಾ ಇರಬೇಕು, ಕರುಣಾ ಇರಬೇಕು. ಇದೇ ಯುವ ಪೀಳಿಗೆ ಸಂದೇಶ. ಮುಂಜಿ ಕಾರ್ಯ ಅಂದರೆ ಸಂಸ್ಕಾರ ಅಂದ್ರೆ ಎಲ್ಲ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು. ಅಂದ್ರೆ ವ್ಯಸನದ ದೂರ ಆಗಬೇಕು, ಗುಟ್ಕಾ ಜರ್ದ ತಂಬಾಕು ಇದೆಲ್ಲ ದೂರ ಆಗಬೇಕು. ತಂದೆ ತಾಯಿ ಗೌರವ ಕೊಡಬೇಕು, ತನ್ನ ಧರ್ಮ ತನ್ನ ಶ್ರಾವಕರ ಕ್ರಿಯೆ ಏನೈತಲ್ಲ ಅದನ್ನು ಮಾಡಬೇಕು ಅನ್ನೋ ಸಂಸ್ಕಾರ ಮುಂಜಿ ಒಳಗೆ ಕೊಡ್ತೈತಿ. ಅದಕ್ಕಾಗಿ ಆ ಮುಂಜಿ ಒಳಗೆ ತಮ್ಮ ತಂದೆ ತಾಯಿ ಸೇವೆ ಮಾಡಬೇಕು, ಗ್ರಾಮ ಸೇವೆ ಮಾಡಬೇಕು, ರಾಜ್ಯ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು, ರಾಷ್ಟ್ರ ಭಕ್ತಿ ಬರಬೇಕು ಅನ್ನೋದಕ್ಕಾಗಿ ಈ ಸಂಸ್ಕಾರ ಮುಂಜಿ ಸಂಸ್ಕಾರ ಅಂತ ಹೇಳ್ತಾರೆ. ನೋಡು ನಾನು ನೋಡ್ಲ
ये बैंड कर रहे हैं